ಸಿರೈ ಒಂದು ಸಿನಿಮಾಗೆ ಸ್ಟಾರ್ಡಮ್ ಇರಲೇಬೇಕು ಅಂತ ಏನಿಲ್ಲ. ಅದರಲ್ಲಿರೋ ಕಂಟೆಂಟ್ ಸ್ಟ್ರಾಂಗ್ ಆಗಿದ್ದರೆ ಸಾಕು, ಆ ಸಿನಿಮಾ ಡೆಫಿನೆಟ್ಲಿ ಗೆದ್ದೇ ಗೆಲ್ಲುತ್ತೆ. ಈ ಮಾತಿಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈ ಸಿರೈ ಸಿನಿಮಾ. ರಿಯಲಿ ಐ ಲವ್ಡ್ ಇಟ್. ಕೊಡೋ ಟೈಮ್ಗೆ ವರ್ತ್ ವಾಚ್ ಸಿನಿಮಾ. ಸೀರಿಯಸ್ಲಿ ಹೇಳ್ತೀನಿ, ನನಗಂತೂ ಈ ಸಿನಿಮಾ ತುಂಬ ಇಷ್ಟ ಆಯಿತು. ಇನ್ನು ಈ ಸಿನಿಮಾ ಕನ್ನಡ ಭಾಷೆಯಲ್ಲಿ ZEE5ನಲ್ಲಿ ನೋಡೋಕೆ ಸಿಗುತ್ತೆ. ಇನ್ನು ಇದರ ಒನ್ಲೈನ್ ಸ್ಟೋರಿ ಕಡೆ ಬರೋದಾದರೆ, ಇದರಲ್ಲಿ ಆದಿಲ್ ಎಂಬ ಹುಡುಗ ಒಬ್ಬ ಕೈದಿ ಆಗಿರ್ತಾನೆ. ಇವನನ್ನು ಕಾನ್ಸ್ಟೇಬಲ್ ಆದ ಕಾರ್ತಿವರನ್ ಹಾಗೆ ಅವನ ಇಬ್ಬರು ಸಿಬ್ಬಂದಿಗಳ ಜೊತೆಗೆ ಸೇರಿ ಆದಿಲ್ನ ಕೋರ್ಟ್ಗೆ ಕರ್ಕೊಂಡು ಹೋಗಬೇಕಾಗಿರುತ್ತೆ. ಹೀಗೆ ಆದಿಲ್ನ ಕೋರ್ಟ್ಗೆ ಕರ್ಕೊಂಡು ಹೋಗಬೇಕಾದ್ರೆ ದಾರಿಯಲ್ಲಿ ಆದಿಲ್ನ ಜೀವನದಲ್ಲಿ ನಡೆದ ಕಥೆಯನ್ನು ಕೇಳಿ, ಅದರಲ್ಲೂ ಅವನ ಸುಂದರವಾದ ಲವ್ ಸ್ಟೋರಿಯನ್ನು ಕೇಳಿ ಆ ಕಾನ್ಸ್ಟೇಬಲ್ನ ಮನಸ್ಸು ಕರಗೋಗುತ್ತೆ. ಮುಂದೆ ಇವನು ಹೇಗಾದರೂ ಮಾಡಿ ಆದಿಲ್ನ ಜೈಲಿನಿಂದ ಬಿಡಿಸಿ ಅವನನ್ನು ಹಾಗೆ ಅವನ ಲವ್ವರ್ನ ಒಂದು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಸೊ ಈ ಪ್ರೋಸೆಸ್ನಲ್ಲಿ ಅವನು ಏನೆಲ್ಲ ಮಾಡ್ತಾನೆ ಅನ್ನೋದೇ ಸಿನಿಮಾ. ಇನ್ನು ಸಿನಿಮಾದಲ್ಲಿ ನನಗೆ ಮೇಯ್ನಾಗಿ ಇಷ್ಟವಾಗಿದ್ದು ಇದರ ಸ್ಟೋರಿ. ತುಂಬ ಫ್ರೆಶ್ ಆಗಿತ್ತು. ಆ್ಯಂಡ್ ಇದರಲ್ಲಿ ಆದಿಲ್ ಹಾಗೆ ಕಲಾಯರಸಿ ನಡುವೆ ಬರುವಂಥ ಲವ್ ಸ್ಟೋರಿ ತುಂಬ ಕ್ಯೂಟಾಗಿ ಇರೋದಲ್ಲದೆ ಅಷ್ಟೇ ಎಮೋಷ್ನಲ್ ಆಗಿತ್ತು. ಸೀರಿಯಸ್ಲಿ ನನಗಂತೂ ಈ ಲವ್ ಸ್ಟೋರಿ ತುಂಬ ಇಷ್ಟ ಆಯಿತು. ಸಿನಿಮಾದಲ್ಲಿ ಎಮೋಷನ್ನ ಲವ್ ಸ್ಟೋರಿ ಜೊತೆಗೆ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿ ಪ್ರೆಸೆಂಟ್ ಮಾಡಿರೋದು ಚೆನ್ನಾಗಿತ್ತು. ಎಮೋಷನ್ ಅನ್ನೋದನ್ನ ಕ್ಲೈಮ್ಯಾಕ್ಸಲ್ಲಿ ಯಾವ ರೇಂಜಿಗೆ ಯೂಸ್ ಮಾಡ್ಕೊಂಡಿದ್ದಾರೆ ಅಂದರೆ ಆಲ್ಮೋಸ್ಟ್ ಕಣ್ಣೀರು ತರಿಸ್ಬಿಟ್ಟಿದ್ರು. ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಸಿನಿಮಾದಲ್ಲಿ ಆ ಎರಡು ಕ್ಯಾರೆಕ್ಟರ್ಸ್ಗಳನ್ನು ಎಷ್ಟು ಎಫೆಕ್ಟಿವ್ ಆಗಿ ಬರ್ಕೊಂಡಿದ್ದಾರೆ ಅಂತ. ಇನ್ನೊಂದು ಸಿನಿಮಾದಲ್ಲಿ ನನಗೆ ಮೇಯ್ನಾಗಿ ಇಷ್ಟವಾಗಿದ್ದು, ಇದರಲ್ಲಿ ತುಂಬಾ ಒಳ್ಳೊಳ್ಳೆ ಮೆಸೇಜ್ಗಳಿದ್ದಾವೆ. ಅದರಲ್ಲೂ ಮೇಯ್ನಾಗಿ ಆ ಸ್ಟೇಷನಲ್ಲಿ ನಡೆಯುವಂಥ ಪೋರ್ಷನ್ಸ್ಗಳು ತುಂಬ ಇಷ್ಟ ಆಯಿತು. ಆ್ಯಂಡ್ ಆ ಪೊಲೀಸ್ ಸ್ಟೇಷನಲ್ಲಿ ಬಂದಂಥ ಸೀನ್ಸ್ಗಳಲ್ಲಿ ಕೊಟ್ಟಿರುವಂಥ ಡೈಲಾಗ್ಸ್ಗಳು ನಮ್ಮನ್ನು ಒಂದು ಸಾರಿ ಸೈಲೆಂಟ್ ಮಾಡಿಬಿಡುತ್ತೆ. ಅಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಆ ಡೈಲಾಗ್ಸ್ಗಳನ್ನು ಬರ್ಕೊಂಡಿದ್ದಾರೆ. ಇನ್ನು ಸಿನಿಮಾದ ಹೀರೋಗಿಂತ ಆದಿಲ್ ಕ್ಯಾರೆಕ್ಟರೇ ಎಲ್ಲರೂ ಕೂಡ ಇಷ್ಟ ಆಗುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿ ಬರ್ಕೊಂಡಿದ್ದಾರೆ ಆ ಕ್ಯಾರೆಕ್ಟರ್ನ. ಇನ್ನು ಸಿನಿಮಾದ ಮೇನ್ ಸ್ಟ್ರೆಂತ್ ಏನಂದರೆ ಇದರಲ್ಲಿರುವಂಥ ಲವ್ ಸ್ಟೋರಿ. ಯಾಕಂದರೆ ಆ ಲವ್ ಸ್ಟೋರಿನ ತುಂಬ ಬ್ಯೂಟಿಫುಲ್ ಆಗಿ ಅಷ್ಟೇ ಎಮೋಷ್ನಲ್ ಆಗಿ ಬರ್ಕೊಂಡಿದ್ದಾರೆ. ಇನ್ನು ಇದರಲ್ಲಿ ಇರುವಂಥ ಸಾಂಗ್ಸ್ಗಳು ಹಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಷ್ಟಕ್ಕಷ್ಟೇ ಅನ್ನೋ ರೇಂಜ್ಗೆ ಇತ್ತು. ಹಾಗೆ ಸಿನಿಮಾದ ಸಿನಿಮಾಟೋಗ್ರಫಿ ಹಾಗೆ ಸ್ಕ್ರೀನ್ ಪ್ಲೇ ಓಕೆ ರೇಂಜ್ ಅಷ್ಟೇ. ಇನ್ನು ಸಿನಿಮಾದ ನೆಗೆಟಿವ್ಸ್ ಕಡೆ ಬರೋದಾದರೆ, ಸೀರಿಯಸ್ಲಿ ಹೇಳ್ತೀನಿ, ಸಿನಿಮಾ 2 ಅವರ್ಸ್ ಇರುತ್ತೆ. ಎಲ್ಲೂ ಕೂಡ ಸಿನಿಮಾ ಬೋರ್ ಆಗೋ ರೀತಿ ಏನೂ ಕೂಡ ನನಗೆ ಸಿನಿಮಾದಲ್ಲಿ ಕಾಣಿಸ್ಲಿಲ್ಲ. ಅಷ್ಟು ಗ್ರಿಪ್ಪಿಂಗ್ ಆಗಿ ಸಿನಿಮಾನ ಪ್ರೆಸೆಂಟ್ ಮಾಡಿದ್ದಾರೆ. ಇನ್ನು ಓವರಲ್ ಆಗಿ ಸಿನಿಮಾ ಹೇಗುಂಟು ಅಂತ ಹೇಳೋದಾದರೆ, ನೀವು ಕೊಡೋ ಟೈಮ್ಗೆ ಈ ಸಿನಿಮಾ ವರ್ತ್ ವಾಚ್ ಸಿನಿಮಾ. ಇನ್ನೂ ಹೇಳಬೇಕಂದ್ರೆ, ನಿಮಗೇನಾದರೂ ತೆಲುಗಿನ ಕೋರ್ಟ್ ಮೂವಿ ಇಷ್ಟವಾಗಿದ್ದರೆ ಈ ಸಿನಿಮಾನೂ ಕೂಡ ಇಷ್ಟ ಆಗುತ್ತೆ. ಇನ್ನು ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂದರೆ ಎಸ್ ನೋಡ್ಬೋದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದಾದ್ಮೇಲೆ ನನಗನ್ಸಿದಂಥ ಒಪಿನಿಯನ್. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ